ಇದು ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಆದ್ದರಿಂದ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಇವೆರಡೂ ಕೂಡ ಬಹಳ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥದ್ದು ಮತ್ತು ದೇಶದಲ್ಲಿ ಪ್ರಪ್ರಥಮವಾಗಿ ಈ ರಾಜ್ಯದಲ್ಲಿ ಈ ಒಂದು ಸಮೀಕ್ಷೆ ಆಗಿದೆ ಅಂತ ಹೇಳಿದರೆ ಈ ಸಮೀಕ್ಷೆ ಆಗುವಂತಹ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಇದೆ ಅಂತಕ್ಕಂಥದ್ದು ಮನಗಂಡಂತಹ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಈ ಒಂದು ಎಜುಕೇಷನ್ಲಿ ಮತ್ತು ಸೋಷಿಯಲಿ ಸರ್ವೆ ಆಗಬೇಕು ಅಂತಕ್ಕಂಥ ಆದೇಶ ಬಂದಿದ್ದ ಹಿನ್ನೆಲೆಯಲ್ಲಿ ಹಿಂದಿನ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ 165 ಕೋಟಿಗಳನ್ನು ಕೊಟ್ಟು ಸರ್ವೆಯನ್ನು ಮಾಡಿಸಿರೋದು ತಮಗೆಲ್ಲ ಗೊತ್ತಿದೆ. ಇದರ ಅಗತ್ಯತೆ ಇವತ್ತಿಗೂ ಕೂಡ ಇದೆ. ಬಹಳ ಮೂಲಭೂತವಾಗಿ ಈ ಒಂದು ಸೋಷಿಯಲಿ ಇನ್ನೂ ಸಹ ಬಹಳಷ್ಟು ಸಮಾಜಗಳು ಹಿಂದೆ ಉಳಿದಿರ್ತಕ್ಕಂಥದ್ದು. ಇದು ಬುನಾದಿ ಶಿಕ್ಷಣ ಶೈಕ್ಷಣಿಕವಾಗಿ ಎಷ್ಟರ ಮಟ್ಟಿಗೆ ಜನಸಮುದಾಯಗಳು ತಮ್ಮ ಒಂದು ಪ್ರಗತಿಯನ್ನು ಹೊಂದಿದೆ ಅಥವಾ ಇಲ್ಲ ಇದರ ಮೂಲಕ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಒಂದು ಉದ್ಯೋಗ ಇರ್ಬೋದು, ಒಂದು ಆರ್ಥಿಕ ಹಿನ್ನೆಲೆ ಇರ್ಬೋದು, ಯಾವುದಕ್ಕೆ ಆದರೂ ಕೂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಬುನಾದಿ ಆಗ್ತದೆ. ಸೊ ಅವೆರಡನ್ನು ಕೂಡ ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಅದಕ್ಕೊಂದು ಡಾಟಾ ಒಂದು ಸರ್ಕಾರ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರ ಒಂದು ಉನ್ನತಿಯನ್ನು ಪ್ರಗತಿಯನ್ನು ಕಾಣಲಿಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕಿರ್ಬೋದಕ್ಕೂ ಬಹಳ ವ್ಯವಸ್ಥಿತವಾಗ್ತದೆ. ಅದರಿಂದ ಇದು ಒಂದು ವರ್ಗ ಆಧಾರಿತವಾದಂತಹ ಸೌಲಭ್ಯ ರಹಿತವಾಗಿರ್ತಕ್ಕಂತಹ ಅವಕಾಶ ವಂಚಿತ ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ಒಂದು ಚಿತ್ರಣ ಒಂದು ಸರ್ಕಾರಕ್ಕೆ ಸಿಗತ್ತೆ ಮತ್ತು ಒಂದು ಗುಣಾತ್ಮಕವಾದಂಥ ಬದುಕನ್ನು ಜನರಿಗೆ ನಾವು ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಸರ್ವೆ ಬಹಳ ಉತ್ತಮವಾದಂತಹ ಒಂದು 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 ಅವಕಾಶ ಆಗ್ತದೆ. ಒಂದು ಒಳ್ಳೆಯ ಒಂದು ಬುನಾದಿಯನ್ನು ಸರ್ಕಾರಕ್ಕೆ ಹಾಕಿಕೊಟ್ಟಂತ ಆಗ್ತದೆ ಅನ್ನೋ ಉದ್ದೇಶ ಇದರಲ್ಲಿ. ಸೊ ಹಾಗಾಗಿ ಇದು ಒಂದು ಸ್ಥಿರತೆಯನ್ನು ಪಡ್ಕೊಳ್ಳೋದಕ್ಕೆ ಒಂದು ಶಾಶ್ವತವಾಗಿ ಅಂದರೆ ಅವರು ಹೇಳಿದ ಹಾಗೇನೆ ಮುಂದಿನ ದಿನಮಾನಗಳಲ್ಲೂ ಕೂಡ ಜನಸಂಖ್ಯೆ ಸಮುದಾಯವಾರು ಬೆಳೆದ ಹಾಗೆ ಅದನ್ನು ಮತ್ತೆ ಅಪ್ಡೇಟ್ ಮಾಡ್ಕೊಂಡು ಹೋಗಲಿಕ್ಕೆ ಅವಕಾಶ ಇರುವಂಥದ್ದು ಸಂವಿಧಾನಿಕವಾಗಿ ಹಕ್ಕು ಅದನ್ನು ಕೊಟ್ಟಿರ್ತಾರೆ. ಸೊ ಅದರ ಬಗ್ಗೆ ಆತಂಕಗಳು ಯಾವುದೇ ಸಮುದಾಯಗಳಿಗೂ ಬೇಡ. ಮತ್ತು ಈಗ 6,11,00,000 2011ರಲ್ಲಿ ಜನಗಣತಿ ಏನಾಗಿದೆ ಇದು ಜನಗಣತಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅದನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ಇದೆಯಲ್ಲ ಇದು ಜನಗಣತಿ ಅಲ್ಲದೆ ಇದರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಚಾರಗಳು ಹೆಚ್ಚು ಇರೋದ್ರಿಂದ ಇದು ಅದಕ್ಕೆ ಜನಸಮುದಾಯದ ಗುಣಾತ್ಮಕ ಬದುಕಿನ ಪೂರಕವಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಇರ್ತಕ್ಕಂಥದ್ದು ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಜನರಲ್ಲಿ ಜಾತಿ ಜನಗಣತಿ ಹೀಗಾಗಿದೆ ಹಾಗಾಗಿದೆ ಅಂತ ಭಾವನಾತ್ಮಕವಾಗಿ ಮಾತಾಡ್ತಕ್ಕಂಥ ಜನರು ದಯಮಾಡಿ ಇದರ ವಸ್ತುಸ್ಥಿತಿಯನ್ನು ಮೂಲಭೂತವಾಗಿರ್ತಕ್ಕಂಥ ಆಶಯವನ್ನು ದಾರಿ ತಪ್ಪಿಸದೇ ಇರಲಿ ಅಂತ ನಾನಾದರೂ ಅವರಲ್ಲಿ ವಿನಂತಿ ಮಾಡ್ತಾನೆ. ಮತ್ತು ಇದನ್ನು ಬಹಳ ಅಗತ್ಯವಾಗಿರ್ತಕ್ಕಂತಹ ಈ ಒಂದು ವರದಿಯನ್ನು ಸರ್ಕಾರ ಒಪ್ಪಿಕೊಳ್ಳಿಕ್ಕೆ ಇವತ್ತೇನು ಕ್ಯಾಬಿನೆಟ್ ಕರೆದಿದ್ದಾರೆ ಅಲ್ಲಿ ಒಪ್ಪಿಗೆ ಆಗಬೇಕು. ಇದು ಬಹಳ ಪ್ರಮುಖವಾಗಿ ಬಹಳ ಹಿಂದಿನಿಂದಲೂ ನಮ್ಮ ಹಿರಿಯರೆಲ್ಲರೂ ಕೂಡ ಕೇಳ್ತಾ ಇರೋದೆ ಅದು. ಈ ಒಂದು ಸಮೀಕ್ಷೆಯನ್ನು ಜಾತಿ ನಮ್ಮ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಅಕ್ಸೆಪ್ಟ್ ಮಾಡಲೇಬೇಕು ಅಂತಕ್ಕಂಥ ಒತ್ತಾಯ ನಮ್ಮೆಲ್ಲ ಸಮುದಾಯಗಳಿಂದಲೂ ಇರತಕ್ಕಂಥದ್ದು ಒಂದನೇದು. ಜೊತೆಗೆ ಯಾವ ಆತಂಕವೂ ಇಲ್ಲದೆ ಎಲ್ಲ ಜನ ಸಮುದಾಯಗಳು ಮುಕ್ತವಾಗಿ ಅದನ್ನು ನೋಡುವಂತಹ ಮತ್ತು ಬಿಟ್ಟು ಹೋಗಿರ್ತಕ್ಕಂಥ ಯಾವುದಾದ್ರೂ ಸಮುದಾಯಗಳಿದ್ರೆ ಮತ್ತೆ ಅವು ಸೇರ್ಪಡೆ ಆಗ್ತಕ್ಕಂತಹ ಅಥವಾ ತಪ್ಪು ಒಪ್ಪುಗಳಾಗಿದ್ರೆ ಅದು ಸರಿಪಡಿಸ್ಕೊಳ್ತಕ್ಕಂತಹ ಅವಕಾಶಕ್ಕಾಗಿ ಅದನ್ನು ಜನಸಮುದಾಯಕ್ಕೆ ತೆರೆದಿಡಬೇಕು ಸರ್ಕಾರ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಒಂದು ಒತ್ತಡ ಅಥವಾ ಒಂದು ವಿನಂತಿಯನ್ನು ನಾವು ಮಾಡ್ತಾ ಇದ್ದೇವೆ. ಅದಾಗಬೇಕು. ಅದಾದಾಗ ಮಾತ್ರ ಈ ಮೂಲಭೂತವಾಗಿರ್ತಕ್ಕಂಥ ವಿಚಾರಗಳೇನಿದೆ ಸೌಲಭ್ಯ ವಂಚಿತರಾಗಿರ್ತಕ್ಕಂಥ ಇನ್ನೂ ಬಹಳಷ್ಟು ಜನ ಬಡತನ ರೇಖೆಯಿಂದ ಮೇಲ್ಬರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇದು ಬಹಳ ಮುಖ್ಯವಾದಂಥದ್ದು. ಇದು ಒಂದೇ ದಿವಸಕ್ಕೆ ಒಂದೇ ವರ್ಷಕ್ಕೆ ಇಷ್ಟೇ ವರ್ಷಕ್ಕೆ ಆಗ್ತದೆ ಅಂತಕ್ಕಂಥದ್ದಲ್ಲ. ಮುಂದಿನ ಅನೇಕ ವರ್ಷಗಳಲ್ಲಿ ಒಂದು ಒಳ್ಳೆಯ ಸಮಾಜವನ್ನು ಒಂದು ಗುಣಾತ್ಮಕವಾದ ಬದುಕನ್ನು ಕಟ್ಕೊಡ್ಲಿಕ್ಕೆ ಇದು ಬಹಳ ಮುಖ್ಯ ಆಗ್ತದೆ. ಆದ್ದರಿಂದ ದಯಮಾಡಿ ಅದು ಯಾರೇ ಇರಬಹುದು ಇದಕ್ಕೆ ವಿರುದ್ಧವಾಗಿ ಹೋಗೋದಕ್ಕಿಂತ ಇದು ಪೂರಕವಾಗಿ ಜೊತೆಯಾಗಿ ಬಂದರೆ ಇದು ಜನಸಮುದಾಯಕ್ಕೆ ಒಳ್ಳೆಯದಾಗ್ತದೆ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ನಮ್ಮ ಏನು ಹಿರಿಯರು ಒತ್ತಾಯ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ನಮ್ಮ ಒತ್ತಾಯವೂ ಕೂಡ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳು ವಿರಾಮ ನೀಡ್ತಾನೆ. ನಮಸ್ಕಾರ. ಹಾಗೆಯೇ
ಇದ್ದಾರೆ, ಎನ್ ನಾಗರಾಜ್ ಅವರು ಇದ್ದಾರೆ, ಪಿ ಆರ್ ರಮೇಶ್ ಅವರಿದ್ದಾರೆ, ಎಂ ಆರ್ ಸೀತಾರಾಮ್ ಅವರಿದ್ದಾರೆ, ಹಾಗೆಯೇ ನಮ್ಮ ಜೀವನ್ ಕಟ್ಟಿ MLA ಅವರಿದ್ದಾರೆ, ರಾಮಚಂದ್ರಪ್ಪ ಅವರಿದ್ದಾರೆ, ಡಿ ವೆಂಕಟೇಶ್ಮೂರ್ತಿ ಉಪಸ್ಥಿತರಿದ್ದಾರೆ, ಅಖಿಲ ಕರ್ನಾಟಕ ಗಾಂಧಿಗರ ಸಂಘದ ಅಧ್ಯಕ್ಷರಿದ್ದಾರೆ, ಹಾಗೆಯೇ ಬಂಧು ಸಮುದಾಯದ ಕಾರ್ಯಾಧ್ಯಕ್ಷರು ರಮೇಶ್ ಕುಮಾರ್ ಇದ್ದಾರೆ, ಇಡಿಗಾರ ಸಮುದಾಯದ ಕಾರ್ಯಾಧ್ಯಕ್ಷರು ಶಾಂತನಗೌಡ ಗುತ್ತೇದಾರ್ ಇದ್ದಾರೆ, ಹಾಗೆಯೇ ಮತ್ತೊಬ್ಬ ರಾಜ್ಯಾಧ್ಯಕ್ಷರು ಮನುಜ ಸಮಾಜದ ತನಿಖರು ಸುಂದರ್ ಅವರಿದ್ದಾರೆ, ಸುರೇಶ್ ಅವರು ಅಧ್ಯಕ್ಷರು SNM ಶಾರ್ಟಿಸ್ ಅವರು ಉಪಸ್ಥಿತರಿದ್ದಾರೆ, ಅಮರನಾಥ್ ಅವರು ಅಡ್ವೊಕೇಟ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಮುಖ್ಯವಾಗಿ ಹೆಚ್ಚುಗಳನ್ನು ಮಾತಾಡ್ತಾರೆ. ರಾಮ ಸೀತಾರಾಮ್ ಅವರು ಮತ್ತು ಉಳಿದಂತ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರು ಕೂಡ ಮಾತಾಡಿದ್ದಾರೆ. 1949 ನವೆಂಬರ್ 26 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ನಮ್ಮ ಸಂವಿಧಾನದ ದೀರ್ಘವಾಗಿ ಚರ್ಚೆಯಾಗಿ ಅದನ್ನು ಅಡಾಪ್ಟ್ ಮಾಡಿಕೊಂಡಿದ್ದೇವೆ. ದೇಶದ ಜನರು ನಮಗೆ ನಾವೇನೆ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾದಂಥ ಸಂವಿಧಾನವನ್ನು ಆ ದಿವಸ ಅಡಾಪ್ಟ್ ಮಾಡಿಕೊಂಡಿದ್ದೇವೆ. 1950 ಜನವರಿ 26ಕ್ಕೆ ದೇಶದಲ್ಲಿ ಅದು ಇಂಪ್ಲಿಮೆಂಟ್ ಆಗಿದೆ. 1952ರಲ್ಲಿ ದೇಶದಲ್ಲಿ ಪ್ರಥಮವಾಗಿ ಜನರಲ್ ಎಲೆಕ್ಷನ್ಸ್ ಕೂಡ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ಚುನಾವಣಾ ಪ್ರಾರಂಭ ಆದಂಥ ಪ್ರಕ್ರಿಯೆಗಳನ್ನು ಕೂಡ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ನಮ್ಮ ಸಂವಿಧಾನ ಏನಿದೆ, ಇಟ್ಸ್ ಅ ಪ್ರಾಡಕ್ಟ್ ಆಫ್ ಫ್ರೀಡಮ್, ಇಟ್ಸ್ ಅ ಡಾಕ್ಯುಮೆಂಟ್ ಪ್ರಾಡಕ್ಟ್ ಆಫ್ ಫ್ರೀಡಮ್. ಗಾಂಧಿಯವರು ಅತ್ಯಂತ ತ್ಯಾಗ ಮತ್ತು ಹೋರಾಟ ಮಾಡುವಂಥ ಹಿನ್ನೆಲೆಯಲ್ಲಿ, ಸ್ವಾತಂತ್ರ್ಯ ಬಂದಂಥ ಹಿನ್ನೆಲೆಯಲ್ಲಿ ಒಂದು ಅತ್ಯುತ್ತಮವಾದಂತಹ ಸಂವಿಧಾನವನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ಯಾವುದಪ್ಪ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳು ನೆಹರು ಅವರ ಕಾಲದಲ್ಲಿ ರಾಜ್ಯಗಳಿಗೆ ಅಧಿಕಾರವನ್ನು ಕೊಟ್ಟಂತದ್ದು ಮೊದಲ ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನಕ್ಕೆ. ಸೋಷಿಯಲ್, ಎಜುಕೇಶನಲ್ ಮತ್ತು ಎಕನಾಮಿಕಲ್ ಸರ್ವೆ ಮಾಡಲಿಕ್ಕೆ ಅವಕಾಶವನ್ನು ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ 1951ರಲ್ಲಿ ತಂದದ್ದು ಅಲ್ವಾ ಅಮ್ಮನ ಇದು. ಆಮೇಲೆ ಕರ್ನಾಟಕ ಇದೆಯಲ್ಲ, ಕರ್ನಾಟಕ ಇಟ್ಸ್ ಲ್ಯಾಂಡ್ ಆಫ್ ಬಸವಣ್ಣ, ಇಟ್ಸ್ ಲ್ಯಾಂಡ್ ಆಫ್ ಕುವೆಂಪು, ಇಟ್ಸ್ ಲ್ಯಾಂಡ್ ಆಫ್ ಕೃಷ್ಣರಾಜ ಒಡೆಯರ್. 1918ರಲ್ಲೇ ಸಾಮಾಜಿಕ ನ್ಯಾಯವನ್ನ ಕೊಟ್ಟಂತ ಪರಿಣಾಮ ಆ ಕಾಲದಲ್ಲಿ ಕೃಷ್ಣರಾಜ ಒಡೆಯರ್ ಪ್ರಾರಂಭ ಮಾಡಿದ್ದು. ಅದಕ್ಕಾಗಿ ಕರ್ನಾಟಕ ಇದೊಂದು ಪ್ರಗತಿಪರವಾದಂತಹ ರಾಜ್ಯ ಆಗಲಿಕ್ಕೆ, ಅನೇಕ ಸುಧಾರಣೆಗಳು ಬದಲಾವಣೆಗಳಾಗೋದಕ್ಕೆ ಸಾಧ್ಯ ಆಗಿರುವಂತಹ ಕಾರಣ ಏನು ಅಂತ ಹೇಳಿದ್ರೆ ಇಂಥ ಪ್ರಮುಖರಿಂದ ಇದು ಸಾಧ್ಯ ಆಗಿದೆ. ಆಮೇಲೆ ನಾವು ವಿಶೇಷವಾಗಿ ನಮ್ಮ ಪ್ರಣಾಮಗಳನ್ನು ಕೂಡ ನಾವು ಸಲ್ಲಿಸ್ತೇವೆ. ನಮ್ಮ ರಾಜ್ಯದ ಸಿದ್ದಗಂಗಾ ಮಠ ಇರ್ಬೋದು, ಆದಿಚುಂಚನಗಿರಿ ಮಠ ಇರ್ಬೋದು, ಹಾಗೆ ಶೃಂಗೇರಿ, ಉಡುಪಿ, ಸುತ್ತೂರು ಮಠ, ಕೇರಳ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚು ಮಹತ್ವವನ್ನು ತಂದುಕೊಟ್ಟಂತ ಪರಿಣಾಮ ಕರ್ನಾಟಕಕ್ಕೂ ಕೂಡ ಎಲ್ಲ ಮಠಗಳು, ಮಾನ್ಯಗಳು ಇವೆಲ್ಲ ಕೂಡ ಒಂದು ಮಹತ್ವವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ಸರಿಯಾದ ರೀತಿಯಲ್ಲಿ ಡೇಟಾನ ನಾವು ತಯಾರು ಮಾಡಿರ್ತಕ್ಕಂಥದ್ದು ಜನತೆಗೆ ಸಿಗಬೇಕು ಮತ್ತು ಇದ್ರ ಬಗ್ಗೆ ಜನತೆ ಚರ್ಚೆನೂ ಆಗಲಿ, ಇದನ್ನ ತಡೆ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಉದ್ದೇಶ. ನಾಳೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಲಿ, ಜೊತೆಗೆ ಜನರಿಗೆ ಪಬ್ಲಿಕ್ ಡೊಮೈನ್ ಸಿಗಲಿ, ಇದರ ಉದ್ದೇಶ ಸಫಲವಾಗಲಿ ಅಂತ ಆಶಿಸಿ ಇದರಿಂದ ಹೆಚ್ಚಿಗೆ ನಾವು ಮಾತಾಡೋದಕ್ಕಿಂತ ನಿಮ್ಮ ಪ್ರಶ್ನೆಗಳಿಂದ ಅದ್ರ ಜೊತೆಗೆ ಸೀತಾರಾಮ್ ಅವರು ಈ ವಿಷಯವನ್ನು ಒಂದೆರಡು ವಿಷಯ ಹೇಳ್ತಾರೆ, ದಯವಿಟ್ಟು ಕೇಳಬೇಕು. ಅದು ನೀವು ಲೆಕ್ಕ ಹಾಕಿದಾಗ 2014-15ರಲ್ಲಿ ನಡೆದಿರೋ ಈ ಸಮೀಕ್ಷೆಗೂ ಮತ್ತೆ ಕೇಂದ್ರ ಸರ್ಕಾರ ಮಾಡೋ 2011 ಸೆನ್ಸಸ್ಗೂ ಕೇವಲ 2 ಅಥವಾ 3 ವರ್ಷಗಳ ವ್ಯತ್ಯಾಸ. ಅಲ್ಲಿ 6,200,00,000 ಪಾಪ್ಯುಲೇಷನ್ ಅಂತ ನಮಗೆ ಜನಗಣತಿ ಬಂದಿರುವಾಗ ಈ ಒಂದು ನಮ್ಮ ಈ ಸರ್ವೆನಲ್ಲಿ, ಸಮೀಕ್ಷೆಯಲ್ಲಿ ನಮ್ಗೆ ಸಿಕ್ಕಿರೋದು 5,98,00,000 ಸ್ವಲ್ಪ ಅಂದ್ರೆ 5 ಲಕ್ಷ ಡಿಫ್ರೆನ್ಸ್ ಅಷ್ಟೇ. ಅಂದ್ರೆ ನೀವು 3 ವರ್ಷಕ್ಕೆ ಇನ್ನೆಷ್ಟು ಹಾಕ್ಬೋದು, ಇನ್ನೊಂದು 4-5 ಲಕ್ಷ ಡಿಫ್ರೆನ್ಸ್ ಆಗ್ಬೋದು.
ಅಂದ್ರೆ ಅದನ್ನ ನೀವು ಲೆಕ್ಕ ಹಾಕ್ತಾಗ ಅನ್ಸೈಂಟಿಫಿಕ್ ಅಂತ ಹೇಳ್ತೀವಿ ಅದನ್ನ. ನಾನು ಇದನ್ನ ಖಂಡಿತವಾಗ್ಲೂ ಈ ತರ ಬೇಜವಾಬ್ದಾರಿಯಿಂದ ಹೇಳ್ತಾ ಇರೋರು ಅದನ್ನು ಕಳಿಸಿ ನಮ್ಮ ಕರ್ತವ್ಯ ಆಗಿ ಅದಕ್ಕೋಸ್ಕರ ಬಂದಿರತಕ್ಕಂಥದ್ದು. ಆ ವರದಿ ಏನ್ ಬಂದಿದೆಯೋ, ಜಯಪ್ರಕಾಶ್ ಹೆಗಡೆ ಕೊಟ್ಟಿರ್ತಕ್ಕ ವರದಿಯಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಬೆಳಗ್ಗೆ ನಾನು ಮೀಟಿಂಗ್ ಮಾಡಿ ಎಲ್ಲರೂ ಹೇಳ್ತಾರೆ. ಅದು ಕ್ಯಾಬಿನೆಟ್ ಅಲ್ಲಿ ಬಂದ ನಂತರ, ಹೊರಗಡೆ ಬಂದ ನಂತರ ಏನಾದ್ರು ನ್ಯೂನತೆಗಳಿದ್ರೆ ಅದು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತಕ್ಕಂಥ ವಿಚಾರ ಹೇಳ್ತಾರೆ. ಈಗ ಅಧ್ಯಕ್ಷರಾಗಿರ್ತಕ್ಕಂಥ ಮಧುಸೂದನ್ ನಾಯಕ್ ಅವರ ಮುಂದೆ ಅರ್ಜಿ ಮಾಡಿದಾಗ ಅದನ್ನು ಪರಿಶೀಲನೆ ಮಾಡಿ ವೆರಿಫೈ ಮಾಡಿ ಸರಿ ಮಾಡ್ತಕ್ಕಂಥ ಎಲ್ಲ ವಿಪುಲವಾದ ಅವಕಾಶಗಳಿದೆ ಅಂತಕ್ಕಂಥ ಮನವರಿಕೆ ನನಗೆ ಮಾಡಿಕೊಟ್ಟಿದ್ದಾರೆ ರೇವಣ್ಣ ಸಾಹೇಬರು ಮತ್ತು ಎಲ್ಲರೂ ಕೊಟ್ಟಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೇನೆ. ನನಗೆ ಗೊತ್ತಿರತಕ್ಕಂಥದ್ದು ಇದರ ವ್ಯಾಪ್ತಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತು. ಬಟ್ ಅದು ಜಾತಿ ಆಧಾರಿತವಾಗಿ ಆಗಿದೆಯೋ ಇಲ್ವೋ ಹಂಗಾರೆ? ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಜನಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಮೀಕ್ಷೆ ಮತ್ತು ವರದಿ. ಅವರು ಸೇರ್ಕೊಂಡೆ ಮಾಡಿಲ್ಲ, ಅವ್ರು ಬಿಟ್ಟೇನು ಮಾಡಿಲ್ಲ. ಅವ್ರಿಗೂ ಏನು ರಿಸರ್ವೇಶನ್ ಇತ್ತು, ಇವತ್ತು ಆ ರಿಸರ್ವೇಶನ್ ನಮ್ಗೆ ಇದೆ, ಕಂಟಿನ್ಯೂ ಆಗುತ್ತೆ. ಅವ್ರನ್ನ ಹೊರತುಪಡಿಸಿ ಮಾಡಿಲ್ಲ, ಅದು ಇವರು ನಮಗಾಗಿನೇ ಮಾಡ್ಕೊಂಡಿಲ್ಲ. ಬಟ್ ಡೇಟಾ ಬೇಸ್ ಇದು ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅವ್ರಿಗೆ ತಿಳುವಳಿಕೆ ಬರಲಿ, ನೋಡ್ರಿ ನೀವು ರಿಪೋರ್ಟ್ ನೋಡಿ ಆಮೇಲೆ ಮಾತಾಡಿ. ಅದ್ರ ಮಧ್ಯೆ ಲೀಕ್ ಆಗಿದೆ ಒಕ್ಕಲಿಗರ ವೇದಿಕೆ ಮಾಡಿ ಪ್ರಬಲವಾಗಿ ವಿರೋಧಿಸಿದ್ದಾರೆ. ನಾವು ತೀವ್ರ ಹೋರಾಟ ಹೇಳಿಲ್ಲ. ರೆಡ್ಡಿ ಆಯೋಗವನ್ನು ವಿರೋಧ ಮಾಡಿದ್ರು, ಕಾನೂನು ವರದಿನ ವಿರೋಧ ಮಾಡಿದ್ರು ಇದ್ದಾವೆ. ಆದ್ರೆ ನಾವು ಅದಕ್ಕೇನೆ ವಿರೋಧ. ಇದು ಅಂತ ಇಂದಿನ ಸಮೀಕ್ಷೆಗಳೆಲ್ಲ ಅದು ಸೈಂಟಿಫಿಕ್ ಆಗಿರಲಿಲ್ಲ, ಇಷ್ಟೊಂದು ವ್ಯವಸ್ಥಿತವಾಗಿ ಆಗಿರಲಿಲ್ಲ. ಒಂದು ಸ್ಯಾಂಪಲ್ ಸರ್ವೆಗಳಾಗಿತ್ತು. ಇಡೀ ಭಾರತದಲ್ಲೇ ಪ್ರಥಮವಾಗಿ ಚೆನ್ನಾಗಿದೆ, ಸರಿಯಾಗಿದೆ. 10% ವೇರಿಯೇಷನ್ ಅಲ್ಲ. ನಾವು ಈ ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಸಾಮಾಜಿಕ ನ್ಯಾಯದ ಕಳಕಳಿಗೋಸ್ಕರ ಹಿಂದಿನಿಂದ ಆಗಿ ಬಂದಿರತಕ್ಕಂಥದ್ದನ್ನು ನೋಡಿ ಈ ಹಿಂದುಳಿದ ವರ್ಗಗಳ ಒಂದು ವಿಶೇಷವಾಗಿ, ಯಾಕೆಂದ್ರೆ ನಮ್ಮಲ್ಲಿ ಅನೇಕ ರಾಜ್ಯದ ಪ್ರಗತಿಗೆ ಮೂಲ ಏನಪ್ಪಾ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟೇ ಕೇಳಿದೆ ನನಗೆ, ಏನು ಯಾವ್ಯಾವ ಸಂಬಂಧಕ್ಕೆ ಏನು ಕೊಡಬೇಕು ಅನ್ನೋದನ್ನ ನೀವು ಡೇಟಾ ಬೇಸ್ ಇಲ್ಲ ಅಂತಕ್ಕಂಥ ಕೃಷ್ಣಮೂರ್ತಿ ವರ್ಸಸ್ ಸೆಂಟ್ರಲ್ ಗೌರ್ಮೆಂಟ್ ಅದಾದ್ಮೇಲೆ ಮಾಡ್ತಾ ಇದೀವಿ. ನಾವು ಸರ್ಕಾರದ ವರದಿಯಲ್ಲ, ಸರ್ಕಾರದ ಒತ್ತಾಯ ಮಾಡ್ತಾ ಇದೀವಿ. ಇಷ್ಟು ಟಚ್ ಮಾಡಿದ್ದೀರಾ, ಇಷ್ಟೊಂದು ವ್ಯವಸ್ಥಿತವಾಗಿ ಮಾಡಿದ್ದೀರಾ, ಸೈಂಟಿಫಿಕ್ ಆಗಿ ಮಾಡಿದ್ದೀರಾ, ಇದನ್ನ ಜಾರಿಗೆ ತಂದೆ ಅನ್ನೋದೇ ನಾವು ಇವತ್ತಲ್ಲ, ಈಗ ಏನು ಈ ವರದಿ ಪ್ರಾರಂಭ ಆಯ್ತಾ ಅವತ್ತಿಂದ ನಾವೆಲ್ಲರೂ ಕೂಡ ಕೂತಿರ್ತಕ್ಕಂಥ ಎಲ್ಲರೂ ರಾಜ್ಯ ಪ್ರವಾಸ ಮಾಡಿರೋ ಹೊತ್ತು ಯಾರು ಸಚಿವರಲ್ಲ, ಯಾರು ಕೂಡ ನಮ್ಮ ವೈಯಕ್ತಿಕವಾದ ವಿಷಯವನ್ನು ಮಾತಾಡ್ತಾ ಇಲ್ಲ. ಒಂದು ನಿಮಿಷ. ಸುಪ್ರೀಂ ಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಪದೇ ಪದೇ ಸರ್ಕಾರಗಳನ್ನ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೂ ಕ್ವಶನ್ ಮಾಡಿದ್ದಾರೆ, ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ. ನೀವು ಹಿಂದುಳಿದ ವರ್ಗಗಳಿಗಾಗಲಿ ಇತರೆ ವರ್ಗಗಳಿಗಾಗಲಿ ಮೀಸಲಾತಿಯನ್ನು ಕೊಡುವಂತಹ ಸಂದರ್ಭದಲ್ಲೂ ಅಥವಾ ವೆಲ್ಫೇರ್ ಸ್ಕೀಮ್ಸ್ ಅನ್ನು ತಗೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ಯಾವ ಮಾನದಂಡದ ಇದೆ? ನಿಮ್ಮಲ್ಲಿ ಏನು ಫ್ಯಾಕ್ಟ್ಸ್ ಇದೆ? ನಿಮ್ಮಲ್ಲಿ ಏನಾದ್ರೂ ಫಿಗರ್ಸ್ ಇದೆಯಾ? ಏನಾದ್ರೂ ಸೈಂಟಿಫಿಕ್ ಆಗಿ ಅಧ್ಯಯನ ಮಾಡಿದ್ದೀರಾ ಅನ್ನೋದನ್ನ ಪುನಃ ಕೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಆಗಿರ್ತಕ್ಕಂಥ ಒಂದು ಕೆಲಸ.